ವಾರ್ತೆಗಳ ಪ್ರಾಯೋಜಕರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IB ರಸ್ತೆ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ನೆನಪಿಗಾಗಿ DC ಕಚೇರಿಯಲ್ಲಿ 75 ಸಸಿ ನೆಡುವ ಕಾರ್ಯಕ್ರಮ. DC ಡಾಕ್ಟರ್ VC ಸತೀಶ್ ಚಾಲನೆ. ಭಾರತೀಯ ಕುಟುಂಬ ಯೋಜನಾ ಸಂಘದ ಸಂಸ್ಥಾಪನಾ ದಿನ. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಾರ್ಯ ಮಾದರಿ. ವಿನಯ್ ಕುಮಾರ್. ದಲಿತ ಸಂಘರ್ಷ ಸಮಿತಿಯಿಂದ ಹನುಮಂತಪ್ಪ ಕಾಕರ್ಕಲ್ ಉಚ್ಚಾಟನೆ. ಸಂಘ ವಿರೋಧಿ ಚಟುವಟಿಕೆಗೆ ನಿರ್ಧಾರ. ಹೆಣ್ಣೂರು ಶ್ರೀನಿವಾಸ್. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲು ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಮನವಿ. ಮತ್ತು 16 ಎಕರೆ ಹೊಲದಲ್ಲಿ 10 ತಾಸು ಕುಂಟೆ ಹೊಡೆದ ಗಿಲ್ಲೇರಿ ರಂಗಮ್ಮ ಎತ್ತುಗಳು. ಗ್ರಾಮಸ್ಥರಿಂದ ಹರ್ಷ. ವಾರ್ತೆಗಳ ವಿವರ. ಸಸಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವುದರಿಂದ ಜನರಿಗೆ ಶುದ್ಧ ಗಾಳಿ ಹಾಗೂ ಆಮ್ಲಜನಕ ಕೊರತೆಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಅರಣ್ಯ ಇಲಾಖೆಯ ಉಪವಿಭಾಗೀಯ ಅಧಿಕಾರಿ ಚಂದ್ರಪ್ಪ ಹೇಳಿದರು. ಸಸಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವುದರಿಂದ ಜನರಿಗೆ ಶುದ್ಧ ಗಾಳಿ ಹಾಗೂ ಆಮ್ಲಜನಕ ಕೊರತೆಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಅರಣ್ಯ ಇಲಾಖೆಯ ಉಪವಿಭಾಗೀಯ ಅಧಿಕಾರಿ ಚಂದ್ರಪ್ಪ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆ ಹಾಗೂ ಗ್ರೀನ್ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಸಿ ನೆಡುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಏಕಕಾಲಕ್ಕೆ 75 ಸಸಿಗಳನ್ನು ನೆಡುವುದರಿಂದ ಇಲ್ಲಿಯೇ ಆಕ್ಸಿಜನ್ ಘಟಕ ಸ್ಥಾಪಿಸಿ ಜನರಿಗೆ ಶುದ್ಧ ಗಾಳಿ ಉಸಿರಾಡುವಂತಹ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ನರ್ಸರಿ ಪ್ಲಾಂಟ್ನಲ್ಲಿ ಬೆಳವಣಿಗೆಯಾದ 1 ವರ್ಷದ ಸಸಿಗಳನ್ನು ನೆಡುವುದರಿಂದ ಮುಂದಿನ 4 ವರ್ಷದೊಳಗಾಗಿ ಒಂದು ಗಿಡ 7 ಲಕ್ಷ ರೂಪಾಯಿ ಮೌಲ್ಯವಾಗಿ ಬೆಳವಣಿಗೆಯಾಗಿ ಸುಮಾರು 3 ಜನರು ಉತ್ತಮವಾಗಿ
ಉಸಿರಾಡಬಹುದು ಎಂದರು. ಸಸಿ ಗಿಡಗಳನ್ನು ನೆಡುವುದಲ್ಲದೆ ಅವುಗಳನ್ನು ಪೋಷಣೆ ಮಾಡಿದಾಗ ಮಾತ್ರ ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆ ಮಾಡಬಹುದು. ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ಉಸಿರಾಡುವಂತಹ ವ್ಯವಸ್ಥೆ ಕಲ್ಪಿಸಬೇಕಾದರೆ ಪ್ರತಿಯೊಬ್ಬರೂ ಸಸಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಎಂದು ನಗರವನ್ನು ಹಸಿರೀಕರಣ ಮಾಡಬೇಕಾದರೆ ಹೆಚ್ಚು ಸಸಿಗಳನ್ನು ನೆಡಬೇಕೆಂದರು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು 75 ಸಸಿಗಳನ್ನು ಕಚೇರಿಯ ಸಿಬ್ಬಂದಿಯಿಂದಲೇ ನೆಡುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸುವ ಜನರಿಗೆ ಉತ್ತಮ ಗಾಳಿ ಸಿಗುವಂತಹ ವಾತಾವರಣ ಕಲ್ಪಿಸಲು ಮುಂದಾಗಿರುವುದು ಶ್ಲಾಘನೀಯವೆಂದರು. ಕಳೆದ 1 ವಾರದ ಹಿಂದೆ ಗುಂಡಿ ತೋಡಿ ಇಂದು ಏಕಕಾಲಕ್ಕೆ 75 ಸಸಿಗಳನ್ನು ನೆಡಲು ಸಹಕರಿಸಿರುವ ಜಿಲ್ಲಾಧಿಕಾರಿಗಳ ಕಾರ್ಯ ಪ್ರಶಂಸನೀಯ. ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ KR ದುರ್ಗೇಶ್, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ, ತಾಲೂಕು ಅರಣ್ಯ ಸಂರಕ್ಷಣಾ ಅಧಿಕಾರಿ ರಾಜೇಶ್, ಗ್ರೀನ್ ರಾಯಚೂರು ಸಂಸ್ಥೆ ಅಧ್ಯಕ್ಷೆ ಸರಸ್ವತಿ, ರಾಜೇಂದ್ರ ಶಿವಾಳೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು. ನಗರಸಭೆ ವತಿಯಿಂದ ಈಗಾಗಲೇ FPA ಆಸ್ಪತ್ರೆಗೆ 2A ಇಕೋ ಮೆಷಿನ್ ದೇಣಿಗೆ ನೀಡಲಾಗಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡುತ್ತಿರುವ ಸಂಸ್ಥೆಗೆ ಆರ್ಥಿಕ ಸಹಾಯ, ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದಾಗಿ ನಗರಸಭೆ ಅಧ್ಯಕ್ಷೆ E ವಿನಯಕುಮಾರ್ ಹೇಳಿದರು. ನಗರಸಭೆ ವತಿಯಿಂದ ಈಗಾಗಲೇ FPA ಆಸ್ಪತ್ರೆಗೆ 2A ಇಕೋ ಮಷಿನ್ ದೇಣಿಗೆ ನೀಡಲಾಗಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡುತ್ತಿರುವ ಸಂಸ್ಥೆಯ ಆರ್ಥಿಕ ಸಹಾಯ, ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದಾಗಿ ನಗರಸಭೆ ಅಧ್ಯಕ್ಷ E ವಿನಯಕುಮಾರ್ ಹೇಳಿದರು. ಅವರು ಇಂದು ನಗರದ ಸಿಯಾತಲ ಬಡಾವಣೆಯಲ್ಲಿರುವ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ FPA 22ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. FPA ಸಂಸ್ಥೆಯು ಶೋಷಿತರು, ಬಡ ಜನರನ್ನು ಗುರುತಿಸಿ ಅವರ ನೆರವಿಗೆ ಧಾವಿಸಿದೆ. ನಗರಸಭೆಯಿಂದ ಸಹಾಯ ಸಹಕಾರ ಮಾಡುವುದಾಗಿ ತಿಳಿಸಿದರು. ಸ್ಲಂ ಬಡಾವಣೆಗಳಲ್ಲಿ ಆರೋಗ್ಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಲ್ಲಿ ಜನಪರ ಕಾಳಜಿ ವಹಿಸಿ ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ ಎಂದರು. ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎನ್ನುವ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ಮುಖ್ಯವಾಗಿ ಪದ್ಮಶ್ರೀ ಅವಬಾಯಿ ಬೊಮ್ಮಂಜಿ ವಾಡಿಯಾ ಅಂತೇಳಿ ನಾವು ಇವತ್ತು ಏನು ಅವ್ರದ್ದು ಫೌಂಡೇಶನ್ ಡೇ ಏನು ನಾವು ಇದು ಮಾಡ್ತಾ ಇದ್ದೀವಿ, ಫ್ಯಾಮಿಲಿ ಪ್ಲಾನಿಂಗ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ. ಅವರು ಜನಿಸಿದ್ದು 1913 18 ಸೆಪ್ಟೆಂಬರ್. ಅವರು ನಿಧನರಾಗಿದ್ದು 11/7/2005. ಇವರು ಮೂಲತಃ ಶ್ರೀಲಂಕನ್ ಬಾರ್ನ್ ಲೇಡಿ ಅವಬಾಯಿ ವಾಡಿಯಾ. ಈಗಾಗಲೇ ಹೇಳಿದಂತೆ ನಮ್ಮ ಅಧ್ಯಕ್ಷರು ಇವರು ಇಂಟರ್ನ್ಯಾಷನಲ್ ಪ್ಲಾಂಟ್ ಪೇರೆಂಟ್ಹುಡ್ ಫೆಡರೇಷನ್ ಏನು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆಗಳಲ್ಲಿ ನಮ್ಮದು ಭಾರತದ ಫ್ಯಾಮಿಲಿ ಪ್ಲಾನಿಂಗ್ ಅಥಾರಿಟಿ ಆಫ್ ಇಂಡಿಯಾಗೂ ಒಂದು ಸುದೀರ್ಘವಾದಂಥ ಸತತವಾಗಿ 72 ವರ್ಷ ಕಾಲದಿಂದ ನಮ್ಮ ಈ ಸಂಸ್ಥೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿದೆ. ಅವಾಜಿ ಬೊಮ್ಮಂಜಿ ವಾಡಿಯಾ ಅವರು ಮೂಲತಃ ಶ್ರೀಲಂಕನ್ನವರು. ಅವ್ರ ತಂದೆಯವರು, ತಾಯಿಯಂದರು ಇಬ್ಬರು ಪಾರ್ಸಿ ಫ್ಯಾಮಿಲಿಯವರು. ಪಾರ್ಸಿ ಫ್ಯಾಮಿಲಿನಲ್ಲಿ ಹುಟ್ಟಂಥ ಇವರು ದೊರಗುಜಿ ಮುನ್ನರ್ಜಿಜಿ ಅಂತೇಳಿ ಅವ್ರ ತಂದೆಯವರು. ಅವ್ರ ತಾಯಿಯಂದರು ಫಿರೋಜಿ ಬಾಯಿ ಅರಿಶ್ವಾ ಮೆಹ್ತಾ ಅಂತೇಳಿ. 1949ನಲ್ಲಿ ಇವ್ರ ಮದುವೆ ಆಗುತ್ತೆ. ಬೊಮ್ಮಂಜಿ ವಾಡಿಯಾ ಅಂತೇಳಿ ಅವರು ಪತಿಯಂದರು ಕಾರಣಾಂತರಗಳಿಂದ ಏನದೇ ಇಬ್ಬರು ಬೇರೆ ಬೇರೆ ಆಗ್ತಾರೆ. ವಿತೌಟ್ ಲೀಗಲಿ ಡೈವರ್ಸ್ ಬೇರೆ ಬೇರೆ ಆಗ್ತಾರೆ. ಅದಾದ ನಂತರ ಈ ಮಹಿಳೆ ಏನಿದ್ದಾರೆ, ಏನು ಒಂದು ಮಿಸ್ಕ್ಯಾರೇಜ್ ಆದ ನಂತರ ಅವ್ರದ್ದು ಏನು ಒಂದು ಹೆಣ್ಣು ಅವಳ ಬದುಕಿನಲ್ಲಿ ಏನಂದ ನೋವುಗಳನ್ನು ಅನುಭವಿಸ್ತಾ ಇದ್ದಾಳೆ, ಇದಕ್ಕೆ ಏನಾದರೂ ಒಂದು ಕ್ರಾಂತಿಕಾರಿ ಆಗಬೇಕಂತೇಳಿ ಇವರು ತಿರುಪತಿ ಯೂನಿವರ್ಸಿಟಿನಲ್ಲಿ ಡಾಕ್ಟರೇಟ್ ಪದವೀಧರ ಡಿಗ್ರಿ ಡಾಕ್ಟರೇಟ್ ಆಫ್ ಲಾ ಅಂತೇಳಿ ತಿರುಪತಿ ಯೂನಿವರ್ಸಿಟಿವರೆಗೂ ವಾದ್ಯಾಜಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಕ್ರಾಂತಿಕಾರಿ ಮಹಿಳೆಯವರು. ಹೇಗೆಂದರೆ ಮಹಾತ್ಮ ಗಾಂಧೀಜಿಯವರು, ಮೊಹಮ್ಮದ್ ಅಲಿ ಜಿನ್ನಾ ಅವರು, ಜವಾಹರ್ಲಾಲ್ ನೆಹರು ಅವರು, ಅವ್ರ ಜೊತೆಯಲ್ಲಿ ಫ್ರೀಡಮ್ ಮೂಮೆಂಟ್ನಲ್ಲಿ ಇವರು ಪಾಲ್ಗೊಂಡು ಒಂದು ದೇಶಕ್ಕಾಗಿ ಯಾರು ಶೋಷಿತರಿದ್ದಾರೆ, ಯಾರು ಬಡ ಮಹಿಳೆಯರಿದ್ದಾರೆ, ಯಾರು ಬಾಲ ವಿವಾಹವನ್ನು ತಡಿಬೇಕು, ಒಂದು ಪಾಪ್ಯುಲೇಷನ್ನ ನಿಯಂತ್ರಣ ಮಾಡಬೇಕಂತೇಳಿ ಒಂದು ಹೋರಾಟ ಏನು ಇವರು
ಮನೋಭಾವನೆಯಿಂದ ಏನು ಬಂದಿದೆ ಇದು ಕ್ರಾಂತಿಕಾರಿಯಾಗಿ ಎಲ್ಲ ದೇಶವ್ಯಾಪ್ತಿ ಅಲ್ಲ, ಇಂಟರ್ನ್ಯಾಷನಲಿ ಏನಿದ್ದದ ಒಂದು ಹೆಜ್ಜೆ ಆಗಿ ಅವ್ರದ್ದು ಇವತ್ತು 77ನೇ ಫೌಂಡೇಶನ್ ಡೇ ಅವರ ಹುಟ್ಟಿದಬ್ಬದ ಅಂಗವಾಗಿ ನಮ್ಮ ರಾಯಚೂರು ಪ್ಲಾನಿಂಗ್ FPAI ಏನು ಒಂದು ಸಂಸ್ಥೆ ಏನಿದೆ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರಲ್ಲಿ ಏನಿದೆ ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಗಾಡ್ ಅನ್ನೋದು ಏನು ಒಂದು ಇದೆ, ಆ ಬೇಸಸ್ ಮೇಲೆ ಇದೊಂದು ನಡೀತಾ ಇದೆ. ಈಗಾಗಲೇ ನಮ್ಮ ಅಧ್ಯಕ್ಷರು VM ಮಲ್ಲಿ ಪಟೇಲ್ ಸರ್ ಅವರು ಹೇಳಿದರು, ಅವ್ರದ್ದು ಒಂದು ನೇಚರ್ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದರೆ ಕಳೆದ 7 ವರ್ಷ 8 ವರ್ಷದಿಂದ ನನಗೆ ಪರಿಚಯ ಇದ್ದರು VM ಮಲ್ಲಿ ಪಟೇಲ್ ಸರ್ ಅವರು. ಒಂದಿನ ಫೋನ್ ಬರುತ್ತೆ ನನಗೆ, ಅದೇ ಗೌರವಾನ್ವಿತ ಸದಸ್ಯರು ನಿಮ್ಮನ್ನು ಭೇಟಿ ಆಗಬೇಕು, ನೀವು ಬರಬೇಕು. ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಬಂಡೇಶ್ವರ ಮೆಡಿಕಲ್ ಮುಂದೆ ಸತತವಾಗಿ ಆಲ್ಮೋಸ್ಟ್ ಆಲ್ ಒಂದು 10-15 ಇಯರ್ಸ್ನಿಂದ ಒಂದು ಕಸದ ಪಾಯಿಂಟ್ ಇತ್ತು, ಒಂದು ಗಾರ್ಬೇಜ್ ಪಾಯಿಂಟ್ ಇತ್ತು. ಎಲ್ಲ ಎಂಟೈರ್ ಡಾಕ್ಟರ್ ಲೈನ್ ಏನಿದೆ ಎಲ್ಲ ತೊಗೊಂಡೋಗಿ ಅಲ್ಲಿ ಆಗ್ತಾಯಿದ್ರು. ನನಗೆ ಕರೆದು ಹೇಳಿದ್ರು, ಅದೇನಿದೆ ನಮಗೆ ಭಾಳ ಅಂದರೆ ಭಾಳ ಹಿಂಸೆ ಆಗಿಬಿಟ್ಟೆ, ಅದನ್ನು ಹೆಂಗನ್ ಮಾಡಿ ನೀವು ಕ್ಲಿಯರೆನ್ಸ್ ಮಾಡಬೇಕು. ಆಯ್ತು ಸರ್, ನಾನು ಮಾಡ್ತೀನಿ, ಕ್ಲಿಯರೆನ್ಸ್ ಮಾಡ್ತೀನಿ. ನೆಕ್ಸ್ಟ್ ದಿನ ಅದೆಲ್ಲ 0 ಪಾಯಿಂಟ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಕ್ಲಿಯರೆನ್ಸ್ ಮಾಡಿ ನಮ್ಮ ವಾರ್ಡಿನ ಒಬ್ಬ ಹುಡುಗ ಇದ್ದ ವೀರೇಶ್ ಅಂತೇಳಿ, ವೀರೇಶ್ ಹೇಳಿದ್ರೆ, ನೋಡಪ್ಪ ನೀನು ಹೋಗಿ ಸ್ವಚ್ಛ ಭಾರತ್ ಹೆಂಗಾದರೂ ಭಾಳ ಮೂಮೆಂಟ್ ನಡೀತದೆ ಇವಾಗ, ಗಾಂಧೀಜಿ ಅವರು ಫೋಟೋ ಅಲ್ಲಿಟ್ಟು ಚೇರ್ ಮೇಲೆ ನೀನು ಪೂಜೆ ಮಾಡಿ ಅಲ್ಲೇ ಒಂದು ದಿನ 24 hours ನೀನು ಅಲ್ಲೇ ಇರು, ಯಾರಾದರೂ ಬಂದರೆ ಪುಷ್ ಕಾರ್ಡ್ಸ್ಗೆ ಬಂದರೆ ಅದಕ್ಕೆ ಕೊಡಿ ಅಂತೇಳಿ ನೀನು ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಅವತ್ತಿನ ದಿನ ಅಂತ. 24 hours ಆದ ನಂತರ ಆ ಪಾಯಿಂಟ್ ಇಲ್ಲಿವರೆಗೂ ಇವತ್ತಿನವರೆಗೂ 7 ವರ್ಷದಿಂದ ಅದು 0 ಪಾಯಿಂಟ್ ಆಗಿದೆ. ಇವತ್ತು ಅಲ್ಲಿ ಯಾರು ಆಗ್ತಾಯಿಲ್ಲ ಇವಾಗ ಸರ್. ಅವರು ಸೈಕಿಯಾಟಿಸ್ಟ್, ಅವರು ಯಾರು ನಮ್ಮ VM ಮಲ್ಲಿ ಪಟೇಲ್ ಸಾಹೇಬ್ರವರು ಸೈಕಿಯಾಟಿಸ್ಟ್. ಅವರು ಮನ್ಸೂರ್ದು ಏನು ಮನೋಭಾವ ಇದ್ದದ ಅವ್ರು ತಿಳ್ಕೊಂತಾರೆ ಮಾತಾಡಿದ ತಕ್ಷಣ. ಅವರು ನನಗೆ ಹೇಳಿದ್ರು ಒಂದು ಮಾತು, ಇವತ್ತು ನನಗೆ ನೆನಪಿದೆ, ನೀನು ಅಡ್ವೊಕೇಟ್ ಅಂತ ಹೇಳ್ತಿದ್ದೀನಿ, ನೀನು ಲಾಯರ್ ಥರ ಕಾಣ್ತಾ ಇಲ್ಲ ನನಗೆ ಅಂತ ಹೇಳಿದರು. ಯಾಕಂದರೆ ಅವ್ರು ಹೇಳಿದ್ದು ನಿಜ. ಅದು ನಾವು ಏನಿದೆ ವಿದ್ಯಾಭ್ಯಾಸವನ್ನು ಮಾಡಬೇಕು, ಒಳ್ಳೆ ಶಿಕ್ಷಣ ಪಡಿಬೇಕಂತೇಳಿ ನಮ್ಮ ತಂದೆಯವರು, ಅವರು ತಂದೆ ತಾಯಿಯವರು ಆಸೆ ಏನಿತ್ತು ಅದರ ಪ್ರಕಾರ ನಾವು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಸತತ 7 ವರ್ಷದಿಂದ ರಾಯಚೂರ್ದು ಏನಿರ್ತದ ಹೆಂಗೆ ನಿಮ್ಮದು ಫ್ಯಾಮಿಲಿ ಪ್ಲಾನಿಂಗ್ ಅಥಾರಿಟಿ ಆಫ್ ಇಂಡಿಯಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ, ನಮ್ಮದು ಸರ್ವಿಸ್ ಮಾಡಬೇಕಂತೇಳಿ ಒಂದು ಉದ್ದೇಶದಿಂದ ಹೊರಗಡೆ ಬಂದು ಜನಸಾಮಾನ್ಯರಿಗೆ ನಾವು ಏನು ಒಂದು ಅಲ್ಪ ಸೇವೆ ಮಾಡ್ತಾಯಿದ್ವಿ. ಅವ್ರಿಗೆ ಈ ದಿನ ದೇವರ ಆಶೀರ್ವಾದದಿಂದ, ನಮ್ಮ ಗೌರವಾನ್ವಿತ ಎಲ್ಲ ನಗರಸಭೆ ಸದಸ್ಯರ ಆಶೀರ್ವಾದದಿಂದ, ಗೌರವಾನ್ವಿತ ನಮ್ಮ ನಗರದ ಶಾಸಕರು, ಸಂಸದರು, ಅವರೆಲ್ಲ ಊರಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನಗರಸಭೆ ಅಧ್ಯಕ್ಷನಾಗಿ ಇದು ಮಾಡಿದ್ವಿ. ಇವಾಗ ನಮ್ಮದು ಇವತ್ತಿನ ಕಾರ್ಯಕ್ರಮ ಉದ್ದೇಶ ಏನು ಅಂಥೇಳಿ ಫಸ್ಟ್ ಅವರು ಸಾಹೇಬ್ರು ಹೇಳಿದರು, ನಾವು 73rd ಆ್ಯನಿವರ್ಸರಿಗೆ ಏನಿದೆ ನಮ್ಮದು ಓನ್ ಬಿಲ್ಡಿಂಗ್ನಲ್ಲಿ ನಮ್ಮದು ಕಾರ್ಯಕ್ರಮ ಅಲ್ಲೇ ಆಯೋಜನೆ ಮಾಡಬೇಕಂತ ಅವ್ರು ದೃಢ ಸಂಕಲ್ಪ ಒಂದು ತೊಗೊಂಡಿದ್ದಾರೆ ನಮ್ಮ PM ಇದಕ್ಕೆ ಬೆನ್ನೆಲುಬಾಗಿ ಸ್ಫೂರ್ತಿದಾಯಕ ಆಗಿ ಅವ್ರು ಹೇಳಿದ್ರು, ಒಂದು ಎಸ್ಟಿಮೇಷನ್ ಓನ್ಲಿ ಡ್ರೈನ್ ಒಂದೇ ಅಲ್ಲ, ಅವರು ನಮ್ಮ ಸಂಸ್ಥೆಗೆ ನಗರಸಭೆ ರಾಯಚೂರಿಗೆ ಒಂದು ರಿಕ್ವೆಸ್ಟ್ ಕೊಡಲಿ, ಅವ್ರಿಗೆ ಏನು ಅನುದಾನ ಬೇಕಂತೇಳಿ 10 ಲಕ್ಷ ಇಲ್ಲ 15 ಲಕ್ಷ ಏನು ಅನುದಾನ ಬೇಕಂತೇಳಿ ರಿಕ್ವೆಸ್ಟ್ ಕೊಟ್ಟರೆ ಗೌರವಾನ್ವಿತ ನಗರಸಭೆ ಎಲ್ಲ ಸದಸ್ಯರ ಮುಂದೆ ನಾವು ಪ್ರಸ್ತಾಪನೆ ಇಡ್ತೀವಿ. 100% ನಾವು ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೀವಿ, ಅದು ನಾವು ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಆ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನು ಸಹಕಾರ ಬೇಕು ಅಲ್ಲಿಂದ ನಾವು ಅನುದಾನ ತೊಗೊಂಡು ಕೊಡ್ತೀವಿ ಅಂತೇಳಿ ನಮಗೆ ಈ ಮೂಲಕ ಅದೇ ರೀತಿಯಾಗಿ ಕಾರ್ನರ್ ಸೈಟ್ ಇದೆ, ಡ್ರೈನ್ದು ಪ್ರಾಬ್ಲಮ್ ಇದೆ. ನಾವು ಮಾತಾಡಿದ್ದು ಖಾಲಿ ಮಾತು ವಿಷಯದಲ್ಲಿ ಹೋಗಂಗಿಲ್ಲ ಸರ್. ನಾವು when we speak we will come into the action always. Yes sir, that is municipal office. Now it has been changed. ಏನಿದೆ ಮುಂದೆ ಬರ್ತಿದ್ರು, ಮಾತಾಡ್ತಿದ್ರು, ಹೋಗ್ತಾ ಇದ್ರು, ಇಲ್ಲ ನಮಗೆ ಗೌರವವಾಗಿ ನಮ್ಮ ರಿಮ್ಸ್ ಹಾಸ್ಪಿಟಲ್ ಅವರು ನಮಗೆ ಡೈರೆಕ್ಟ್ರು ಒಂದು ರಿಕ್ವೆಸ್ಟ್ ಕೊಡ್ತಾರೆ, 2D ಇಕೋ ಬೇಕು, ನಮಗೆ ಕೋವಿಡ್ 3rd wave ಬರ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ, ನಮಗೆ ಅದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂತೇಳಿ. ಬೆಡ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರು, 15 lakhs ಅಂತ ಹೇಳಿದ್ರು. ಗೌರವಾನ್ವಿತ ನಗರಸಭೆ ಎಲ್ಲ ಸದಸ್ಯರ ಮುಂದೆ ನಾವು ಪ್ರಸ್ತಾಪ ಮಾಡಿದ್ವಿ GB ಮೀಟಿಂಗ್ನಲ್ಲಿ, ಮೊದಲು ಕೊಡ್ರಿ ಅಂತೇಳಿ ನಮ್ಮ ಸರ್ವ ಸದಸ್ಯರು ಅದಕ್ಕೆ ಅನುಮತಿ ಕೊಟ್ಟು ವಿತಿನ್ 2 weeksನಲ್ಲಿ ನಾವು ಅದು ಮೆಷಿನರಿ ತೊಗೊಂಡ್ಕೊಟ್ಟಿದ್ವಿ. ಇದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ, ನಮ್ಮ ನಗರಸಭೆಗೆ ಆಗಿದೆ ಅಂತೇಳಿ ಈ ಮೂಲಕ ತಂದರು. ಅವರು ರಿಕ್ವೆಸ್ಟ್ ಕೊಟ್ಟಿದ್ರು ಕರ್ನಾಟಕ ಸರ್ಕಾರಕ್ಕೆ, ಇದು ನಮಗೆ ಮೆಷಿನರಿ ಬೇಕಂತೇಳಿ, ಅವ್ರು ಮಾಡಲಿಲ್ಲ.
ಅವ್ರು ಮಾಡಲಿಲ್ಲ ಅಂತೇಳಿ ಅವ್ರಿಗೆ ಏನಂದರೆ ಕಾರಣಾಂತರಗಳಿಂದ ಏನು ಒಂದು ಟೈಮ್ ಕಾಲಾವಧಿ ಅವ್ರಿಗೆಲ್ಲ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಪ್ರಕಾರ ಬೇಕಾಗಿತ್ತು. ನಾವು ಇಮಿಡಿಯೇಟಾಗಿ ಇನ್ನೊಂದು ಅದು ಏನು ಒಂದು ಸಂಸ್ಥೆ ಯಾವ್ದು ಕೊಟ್ಟಿದೆ ಜನರಲ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ವಿಪ್ರೋ ಸಂಸ್ಥೆ, ಅಜಿತ್ ಪ್ರೇಮ್ಜಿ ಅವರು ವಿತೌಟ್ ಎನಿ ₹1 ಪ್ರಾಫಿಟ್ ಇಲ್ಲದೆ ಏನಿದೆ ಒಂದು ಸಂಸ್ಥೆಗೆ ನಾವು ಇದು ಕೊಡ್ತಾ ಇದ್ದೀವಿ, ಗೌರ್ಮೆಂಟ್ ಆರ್ಗನೈಸೇಷನ್ ಕೊಡ್ತಾ ಇದ್ದೀವಿ ಅಂತೇಳಿ ವಿತೌಟ್ ಎನಿ ಪ್ರಾಫಿಟ್ ಡೈರೆಕ್ಟ್ಲಿ ಟು ರಿಮ್ಸ್ ಹಾಸ್ಪಿಟಲ್. This is the achievement of our municipal office now at present. So when it comes to Family Planning Authority of India, ಯಾರು ಅವಬಾಯಿ ಅವರು ಅಲ್ಲಿ ಒಂದು ಮಾಲಾರ್ಪಣೆ ಮಾಡಿದ್ದೀವಿ, ಅವರ ದೂರ ದೃಷ್ಟಿಕೋನ, ಅವರು ಏನು ಒಂದು ಸಮಾಜಕ್ಕೆ ಒಂದು ನ್ಯಾಯ ಬರಬೇಕು, ಹೆಣ್ಮಕ್ಳಿಗೆ ಏನು ಒಂದು ಶಕ್ತಿ ಬರಬೇಕು, ಜನಸಂಖ್ಯೆ ನಿಯಂತ್ರಣ ಆಗಬೇಕು, ಇದಕ್ಕೆ ಎಲ್ಲ ಅವ್ರು ಏನಿದೆ ಗ್ರೂಪ್ ಆಫ್ ಇದು ಎನ್ವೈರ್ಮೆಂಟ್ ಹೆಂಗಂದರೆ ಅವರು ಎಲ್ಲಿ ಚಲನವಲನ ಇರುತ್ತೆ ಆ ಫ್ಯೂಚರ್ ಫೋರ್ಕಾಸ್ಟ್ ಹಂಗಿರುತ್ತೆ. ಮೋಸ್ಟ್ಲಿ ಅವ್ರ ತಂದೆ ತಾಯಿ ಇರ್ಬೋದು, ಅವ್ರು ಶ್ರೀಲಂಕನ್ ಬಾಂಡ್, ಅವ್ರು ಇಂಡಿಯಾದಲ್ಲಿ ಬಾಂಬೆನಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಅಲ್ಲಿ ಸೆಟ್ಲ್ ಆದ ನಂತರ ಅವ್ರು ಏನಿರೋದ ಮೂಮೆಂಟ್ ಮತ್ತೆ ಲಂಡನ್ ಓದಿದ್ದಾರೆ, ಅವರು ಲಂಡನ್ನಲ್ಲಿ ಓದಿದ್ದಾರೆ. ಇದೆಲ್ಲ ಏನಿದೆ ಇವತ್ತು ನಮ್ಮ ಸಬ್ಜೆಕ್ಟ್ ಇದೆ ಫ್ಯಾಮಿಲಿ ಪ್ಲಾನಿಂಗ್ ಅಥಾರಿಟಿ ಆಫ್ ಇಂಡಿಯಾ ಇದೆ ಅಂತಲ್ಲ, ಇವೆಲ್ಲ ಕ್ರಾಂತಿಕಾರಿ ಯಾರು ಮಹಿಳೆಯರಿದ್ದಾರೆ ಇವ್ರು ಇರ್ಬೋದು, ನಮ್ಮ ಮದರ್ ತೆರೇಸಾ ಅವರು ಇರ್ಬೋದು, ಇವೆಲ್ಲ ನಮಗೆ ಸ್ಫೂರ್ತಿ ಆಗಬೇಕು. ಮುಂದಿನ ದಿನಗಳಲ್ಲಿ ಇವಾಗ ಕೋವಿಡ್ ವಾರಿಯರ್ ಅಂತೇಳಿ ನಾವು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಇದು ಅವರು ಸಾಹೇಬರು ಮಾತಾಡುವಾಗ ಮತ್ತು ಚನ್ನಮಲ್ಲಿಕಾರ್ಜುನ್ ಸರ್ ಅವರು ಮಾತಾಡುವಾಗ ಹೇಳಿದ್ದಾರೆ, ಅವರು ಪ್ರಾಣನ ಪಣಕ್ಕಿಟ್ಟು ಹೊರಗಡೆ ಬಂದು ರಕ್ಷಣೆ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರಿಗೆ ಕೋವಿಡ್ ವಾರಿಯರ್ಸ್ ಅಂತ ಇದು ಮಾಡ್ತಾ ಇದ್ದಾರೆ. ಆ ಮಹಿಳೆ 72 ವರ್ಷಗಳ ಹಿಂದೆನೇ ಒಂದು ಭಾರತ ದೇಶಕ್ಕೆ ಏನು ಒಂದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟು ಏನು ವಾರಿಯರ್ ಆಗಿ ಹೊರಗಡೆ ಬಂದಿದ್ದಾರೆ. ಇವತ್ತು ಜನಸಾಮಾನ್ಯರ ಏನು ಒಂದು ಇಂಡಿಯನ್ ಪಾಪ್ಯುಲೇಷನ್ ನಿಯಂತ್ರಣ ಮಾಡೋದೇನಿದೆ, ಆ ಮಹಿಳೆಯ ಒಂದು ಹೆಜ್ಜೆ ಇವತ್ತು ದೇಶಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಅಲ್ಲ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಶಿ ಈಸ್ ರೆಕಗ್ನೈಸ್ಡ್. ಆ್ಯಂಡ್ ನಮ್ಮ ಮಲ್ಲಿ ಪಟೇಲ್ ಸರ್ ಅವರು ಕೇಕ್ ಕತ್ತರಿಸುವ ಮೂಲಕ ಏನಿದ್ದದ ಇವತ್ತು ಅವರು ಭಾಳ ಖುಷಿಯಿಂದ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಾವು ಅವರ ಒಂದು ಬಿಲ್ಡಿಂಗ್ನಲ್ಲೇ ಮತ್ತೆ ಬಂದು ಇದು ಮಾಡ್ತೀವಿ. ಮತ್ತು ನಾನು ಒಂದು ರಿಕ್ವೆಸ್ಟ್ ಸಾಹೇಬರಿಗೆ ಮತ್ತು 40 ಜನ ಸದಸ್ಯರಿದ್ದಾರೆ, ನಮಗೂ ಒಂದು ವಾಲಂಟರಿ ಮೆಂಬರ್ಶಿಪ್ ಅದರಲ್ಲಿ ಮಾಡಿಸಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ VM ಮಾಲಿಪಾಟೀಲ್ ಮಾತನಾಡಿ, FPA ಸಂಸ್ಥೆಯು 13 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ದೇಶದಲ್ಲಿ 42, ರಾಜ್ಯದಲ್ಲಿ 12 ಸಂಸ್ಥೆಗಳಿವೆ. ಬಡ ಮಹಿಳೆಯರಿಗೆ, ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ಸಾಮಾಜಿಕ ಸೇವೆ ನೀಡಲು ಮುಂದಾಗಿದೆ. ಹಿರಿಯ ನಾಗರಿಕರಿಗೆ ಸೇವೆ ಮಾಡಬೇಕೆಂದರು. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, N. ಶ್ರೀನಿವಾಸ ರೆಡ್ಡಿ, ಕಾರ್ಯದರ್ಶಿ ಆಲಿಯಾ ಖಾನಂ, ಸಿಂಡಿಕೇಟ್ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಕುಲ್ದೀಪ್, ಕಾರ್ಯಕಾರಿಣಿ ಸದಸ್ಯರುಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. 12 ಜ್ಯೋತಿರ್ಲಿಂಗಗಳ ದೇವಸ್ಥಾನ, ಆಲ್ಕೂರು ತಾಲೂಕು, ಜಿಲ್ಲೆ ರಾಯಚೂರು. ಇಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಅಭಿಷೇಕ ಹಾಗೂ ಪೂಜೆಗಳು ನಡೆಯುತ್ತವೆ. ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕಾರ್ಯಕ್ರಮ ಜರುಗಲಿದೆ. ಗೋಶಾಲಾ ವ್ಯವಸ್ಥೆ ಹೊಂದಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಮೊಬೈಲ್ ಸಂಖ್ಯೆ 9845487749 9900857228. ಶಿವಲಿಂಗಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ.
ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ: ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ: ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಜಿಲ್ಲಾ ಸಂಚಾಲಕರಾಗಿದ್ದ ಹನುಮಂತಪ್ಪ ಕಾಕರ್ಗಲ್ ಇವರು ಸಂಘಟನೆ ವಿರೋಧಿ ಚಟುವಟಿಕೆ ನಡೆಸಿದ್ದರಿಂದ ಸಂಘಟನೆ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಲಾಗಿದೆ ಎಂದು ಸಂಘಟನೆ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ಹೇಳಿದರು. ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಜಿಲ್ಲಾ ಸಂಚಾಲಕರಾಗಿದ್ದ ಹನುಮಂತಪ್ಪ ಕಾಕರ್ಗಲ್ ಇವರು ಸಂಘಟನೆ ವಿರೋಧಿ ಚಟುವಟಿಕೆ ನಡೆಸಿದ್ದರಿಂದ ಸಂಘಟನೆ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಲಾಗಿದೆ ಎಂದು ಸಂಘಟನೆ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಸಂಘಟನೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ರಾಜ್ಯ ಸಮಿತಿ ನಿರ್ಣಯಗಳನ್ನು ಗೌಪ್ಯವಾಗಿ ಇಟ್ಟು ಚಳವಳಿಯನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ. ಅನೇಕ ಬಾರಿ ತಿಳುವಳಿಕೆ ನೀಡಿ ತಿಳಿಸಿದ್ದರೂ ನಡವಳಿಕೆ ಬದಲಿಸಿಕೊಳ್ಳದೆ ಸಂಘಟನೆ ವಿರೋಧಿ ಚಟುವಟಿಕೆಗಳನ್ನು ನಡೆಸಿರುವುದು ಗೊತ್ತಾಗಿದ್ದರಿಂದ ಸಂಘಟನೆಯಿಂದ ಉಚ್ಚಾಟಿಸಲಾಗಿದೆ. ಸಾರ್ವಜನಿಕರಿಂದ ನಿವೇಶನ ಕೊಡಿಸುವುದು ಸೇರಿದಂತೆ ವಿವಿಧ ಹೆಸರಿನಲ್ಲಿ ಜನರಿಂದ ಹಣ ವಸೂಲಿ ಮಾಡಿರುವ ದೂರುಗಳು ಸಲ್ಲಿಕೆಯಾಗಿವೆ. ಸ್ವಹಿತಾಸಕ್ತಿಗೆ ಸಂಘಟನೆ ಬಳಸಿಕೊಂಡಿದ್ದಾರೆ. ದೇದುರ್ಗ ಶಾಸಕ ಕೆ. ಶಿವನಗೌಡ ವಿರುದ್ಧ ಹೋರಾಟ ನಡೆಸಿದಾಗ ಸೇರಿದಂತೆ ಅನೇಕ ಸಂದರ್ಭದಲ್ಲಿ ಹನುಮಂತಪ್ಪ ಕಾಕರ್ಕರ್ ಇವರನ್ನು ರಾಜ್ಯ ಸಮಿತಿ ಬೆಂಬಲಕ್ಕೆ ನಿಂತಿತು. ಆದರೆ ಸಂಘಟನೆ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿರುವ ಗುರುಮೂರ್ತಿಯವರೊಂದಿಗೆ ಸಂಪರ್ಕ ಹೊಂದಿ ಈ ಭಾಗದ ಜಿಲ್ಲಾ ಘಟಕಗಳ ಮುಖಂಡರನ್ನು ಸಭೆ ನಡೆಸಿ ಸಂಘಟನೆಯಿಂದ ದೂರವಾಗುವ ಚಟುವಟಿಕೆ ನಡೆಸಿದ್ದಾರೆ. ಸಂಘಟನೆಯನ್ನು ಒಡೆಯುವ ಪ್ರಯತ್ನದ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ಅಕ್ಟೋಬರ್ 14ರಂದು ಸಭೆ ಸೇರಿ ಉಚ್ಚಾಟಿಸಲು ಸಮಿತಿ ನಿರ್ಧರಿಸಿದೆ ಎಂದರು. ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಜಿಲ್ಲಾ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ಹನುಮಂತಪ್ಪ ಕಾಕರ್ಗಲ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಅವರು ಜಿಲ್ಲಾ ಸಂಚಾಲಕರಾಗಿ ಕೆಲಸ ನಿರ್ವಹಿಸಿದಂಥ ಸಂದರ್ಭದೊಳಗೆ ಕಳೆದ 2 ವರ್ಷಗಳಿಂದ ಏನು ಲಾಕ್ಡೌನ್ ಡಿಕ್ಲೇರ್ ಆಗಿತ್ತು, ಅಲ್ಲಿಂದ ಇಲ್ಲಿ ತನಕ ಸಂಘಟನೆ ವಿರೋಧಿ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಮತ್ತು ರಾಜ್ಯ ಕಾರ್ಯಕ್ರಮದಲ್ಲಿ ಮತ್ತು ರಾಜ್ಯ ಸಮಿತಿ ನಿರ್ದೇಶನಗಳನ್ನು ನೀಡಿದ ಸಂದರ್ಭದಲ್ಲಿ ಅದರ ಎಲ್ಲ ಮಾಹಿತಿಯನ್ನ ಜಿಲ್ಲಾ ಸಮಿತಿ ಪ್ರಮುಖರಾಗಿದ್ದ ಗೌಪ್ಯವಾಗಿ ಮೊದಲ ಜೊತೆಯಲ್ಲಿ ಈ ಜಿಲ್ಲಾ ಸಮಿತಿಗೆ ತಪ್ಪುದಾರಿಯಲ್ಲಿಗೆ ಪ್ರಯತ್ನ ಪಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ತಿಳುವಳಿಕೆಯನ್ನು ಕೂಡ ನೀಡಿದ್ದೇವೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅದು ಕೂಡ ಸಂಘಟನೆ ಚಟುವಟಿಕೆ ಮಾಡೋದ್ರ ಮೂಲಕ ತನ್ನ ಕರ್ತವ್ಯದ ವ್ಯಾಪ್ತಿಯನ್ನು ಮೀರಿ ಇತರೆ ನಮ್ಮ ಆಜುಬಾಜು ಜಿಲ್ಲೆಗಳಿಗೆ ಡಿಸ್ಟ್ರಿಕ್ಟ್ ಮಾಡೋದ್ರ ಮೂಲಕ ಚಳುವಳಿಯನ್ನು ವಿಸ್ತರಿಸತಕ್ಕಂಥ ಈ ಒಂದು ಅಸಿಸ್ತನ್ನ ಪರಿಗಣಿಸಿ 14/2021ರಲ್ಲಿ ರಾಜ್ಯ ಸಮಿತಿ ಮತ್ತು ರಾಜ್ಯ ಕಾರ್ಯಕ್ರಮದಲ್ಲಿ ಸಭೆ ಕರೆದು ಅದನ್ನ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಿದರು. ಆತ ಇಲ್ಲಿಗಂತ ನಮ್ಮ ಕೃಷ್ಣಪ್ಪನವರ ನೇತೃತ್ವ ವಹಿಸಿರ್ತಕ್ಕಂಥ ಈ ಚಳುವಳಿಯಲ್ಲಿ ಬರುವ ಪೂರ್ವದಲ್ಲಿ ಲಕ್ಷ್ಮೀನಾರಾಯಣ ನಾಗರಾಜ್ ಜೊತೆಗಿದ್ದ, ಅದರ ಪೂರ್ವದಲ್ಲಿ ಡಿ.ವಿ. ಸಾಗರ್ ಜೊತೆಗಿದ್ದ, ಡಿ.ವಿ. ಸಾಗರ್ನಿಂದ ಹೊರಗಡೆ ಬಂದು ಲಕ್ಷ್ಮೀನಾರಾಯಣ ಜೊತೆ ಹೋದ, ಮತ್ತೆ ಲಕ್ಷ್ಮೀನಾರಾಯಣ ಜೊತೆ ಮತ್ತೆ ಡಿ.ವಿ. ಸಾಗರ್ ಹೋದಾಗ ಡಿ.ವಿ. ಸಾಗರ್ ಅವರು ಗೆಟ್ಲಾಸ್ಟ್ ಅಂತೇಳಿ ಹೊರಗಡೆ ಹಾಕಿದ್ದ. ಆತ ಈ ಜಿಲ್ಲೆಗೆ ಮೊದಲು ಪರಿಚಯನೇ ಇರಲಿಲ್ಲ. ಅವರು ಈ ರಾಜ್ಯ ಸಮಿತಿ ನಾವೆಲ್ಲ ಸೇರಿ ಒಬ್ಬ ಚಳುವಳಿಗಾರನ್ನ ಬಲಿಷ್ಠಕ್ಕೆ ಆತ ನಮ್ಮ ಮೊದಲೇ ಕೈ ಜೋಡಿಸ್ತಾನೆ ಅಂತ ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ವೈನರ್ ಸ್ವಲ್ಪ ಆಗಿರಲಿ, ವಿಪಕ್ಷ ಆಗಿರಲಿ, ಇವರೆಲ್ಲ ನಮಗೆ ಮನವರಿಕೆ ಮಾಡಿಕೊಟ್ಟಾಗ ಆತನ್ನ ನಾವು ಕಳೆದ 10 ವರ್ಷದ ಹಿಂದೆ ನಾವು ಜಿಲ್ಲಾ ಸಂಚಾಲಕನಾಗಿ ಅವರೋಧವಾಗಿ ಆಯ್ಕೆ ಮಾಡಿದ್ವಿ. ಮಾಡಿದ ನಂತರ ರಾಜ್ಯ ಮಟ್ಟದ ಅನೇಕ ಕಾರ್ಯಕ್ರಮ ರಾಜ್ಯ ಜಿಲ್ಲೆಯಲ್ಲೇ ನಾವು ಮಾಡ್ಕೊಟ್ಟಿದ್ದೀವಿ. ಮಾಡಿಕೊಡೋದ್ರ ಮೂಲಕ ಈ ಹನುಮಂತಪ್ಪ ಕಾಕರ್ಗಲ್ ಈ ಭಾಗದಲ್ಲಿ ಒಂದು ನಾಯಕತ್ವ ಬೆಳೆದಿರ್ತಕ್ಕಂಥದ್ದು ಇದು ಕಳೆದ 10 ವರ್ಷಗಳಾಗಿರ್ತಕ್ಕಂಥ ಬೆಳವಣಿಗೆ. ಇವತ್ತಂತ ನಾಯಕತ್ವ ಬೆಳೆದಿರ್ತಕ್ಕಂಥ ಕಾಕರ್ಗಲ್ ಅವರು ದೇವದುರ್ಗ ತಾಲೂಕಿನಲ್ಲಿ
ನಮ್ಮ ಮಾಹಿತಿಗಳ ಪ್ರಕಾರ ನಿವೇಶನ ಕೊಡಿಸ್ತೀನಿ ಅಂತೇಳಿ, ಲೋನ್ ಮಾಡಿಸ್ತೀನಿ ಅಂತೇಳಿ ಅಲ್ಲಿ ಹಣವನ್ನು ಪಡೆಯೋದ್ರ ಮೂಲಕ ಮತ್ತು ಆ ಭಾಗದಲ್ಲಿ ಜನಸಾಮಾನ್ಯರನ್ನ ಜನ ಸಮುದಾಯಗಳನ್ನ ಮೇನ್ಸ್ಟ್ರೀಮ್ ತರಲಿಕ್ಕೆ ಪ್ರಯತ್ನ ಮಾಡಿದ. ತಮ್ಮ ಹಿತಾಸಕ್ತಿ ಏನಿದೆ, ತನಗೆ ಏನು ಒಂದು ಆತ್ಮಗೇನೋ ಒಂದು ಆಪ್ತ ಏನೋ ಬರ್ತಾ ಇದೆ, ಆಪ್ತ ಬರಲಿಲ್ಲ ಅಂತೇಳಿ ಬಹಳಷ್ಟು ಅಲಿಗೇಷನ್ ನಮಗೆ ಮಾಡಿದ್ದಾರೆ ಸೇರಿರ್ತಾರೆ. ಶಿವನಗೌಡ ನಾಯಕರು ವಿಚಾರ ಬಂದಾಗ ಅದ್ರ ಮೇಲೆ ಕೇಸ್ ಹಾಕಿದಾಗ ವಿಚಾರ ಬಂದಾಗ ಅರೆಸ್ಟ್ ಮಾಡಿದ್ರು ಬೆಳಿಗ್ಗೆ ಅವರು ಕೇಸಲ್ಲಿ. ಈ ರಾಜ್ಯ ಸಮಿತಿ SP ವೇಣುಮೂರ್ತಿ ಅವರಿಗೆ ಪ್ರತಿ ರಾಜ್ಯ ಪದಾಧಿಕಾರಿ ಮಾಡುವ ಮೂಲಕ ತಿಳಿಸೋದ್ರ ಮೂಲಕ ಅದನ್ನ ಅರೆಸ್ಟ್ ಮಾಡಿ ಜೈಲು ಕಳಿಸ್ತಕ್ಕಂಥ ಒಂದು ರ್ಯಾಬಿಲಿಟೇಷನ್ ಇತ್ತು, ಅದರಿಂದ ರಜಾ ಮಾಡಿರ್ತಕ್ಕಂಥ ಪ್ರಕರಣ ಇರಲಿ ಅಥವಾ ಶಿವನಗೌಡ ನಾಯಕ ಅವರು ಅದ್ಮೇಲೆ ದೌರ್ಜನ್ಯ ನಡೆಸಬೇಕಂತ ಏನೋ ಹುನ್ನಾರ ನಡೀತಂತ ಹನುಮಂತಪ್ಪ ಕಾಕಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಾಗ IG ನಮ್ಮ ಅಂಜನ್ ಸ್ವಾಮಿ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು ಅದನ್ನ ಸಂರಕ್ಷಣೆ ಮಾಡತಕ್ಕಂಥ ಈ ಚಳುವಳಿ ಗೃಹ ಮಾಡಿಸ್ತಕ್ಕಂಥ ನಾಯಕರುಗಳ ಬಗ್ಗೆ ಈ ಜಿಲ್ಲಾ ಸಂಸ್ಥೆಯಲ್ಲಿ ಈಗಾಗಲೇ ಎಚ್ಚೆತ್ತುಕೊಂಡು ಕಳೆದ 8ನೇ ತಾರೀಕು ಬೆಂಗಳೂರಲ್ಲಿ ಜಿಲ್ಲಾ ಸಮಿತಿ ಸಭೆ ಇಟ್ಟಿರೋದು. ಎಲ್ಲ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತೆ ಸಿಂಧನೂರು ತಾಲೂಕು ಸಮಿತಿ, ಮಾಂಡ್ಯ ತಾಲೂಕು ಸಮಿತಿ, ಮುಸ್ತಿ ತಾಲೂಕು ಸಮಿತಿ, ಆಮೇಲೆ ಲಿಂಗಸೂರು ತಾಲೂಕು ಸಮಿತಿ ಒಳಗೊಂಡಂಗೆ ಇಡೀ ಜಿಲ್ಲಾ 5 ಜನ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದನ್ನು ಅವತ್ತು ನಿರ್ಣಯ ಕೈಗೊಂಡು ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಮನವರಿಕೆ ಮಾಡಿದ್ದೇವೆ. ಸೈಟ್ ಪರಿಸ್ಥಿತಿ ಮಾಡಿ ಅಲ್ಲಿ ಹಿಂದಿಗೆ ಈಗ ಅಭಿವೃದ್ಧಿ MRB ಈಗಾಗಲೇ ಕೇಸನ್ನು ಲಿಸ್ಟ್ ಮಾಡಿಸಿದ್ದಾರೆ, ದಾಖಲೆ ಆಗಿದೆ. ಒಂದು ಪ್ರಕಾರ ಆಮೇಲೆ ಎರಡನೇದು ಅಲ್ಲಿ ಹಲವಾರು ಏನು ಸಮುದಾಯ ಅವರು ಬಹಳ ಜನ ಫೋನ್ ಮಾಡಿದ್ದಾರೆ. ಫೋನ್ ತಿಳಿಸ್ತಾರೆ ಸರ್ವೆ ಮಾಡಿದೆ ಅಂತ. ಈಗ ನಮ್ಮ ಸಂಘಟನೆ ವಿರೋಧಿ ಈಗಾಗಲೇ ಏನೋ ಒಂದು ನಮ್ಮ ಕೋರ್ಟಲ್ಲಿ ಪ್ರಕರಣ ನಮಗೆ ನಡೀತಾ ಇದೆ, ನಮ್ಗೆ ಗೊತ್ತಿದೆ. ಕೋರ್ಟಲ್ಲಿ ಪ್ರಕರಣ ನಡೆದು ಮುನ್ಸಿಪ್ ಕೋರ್ಟಲ್ಲಿ ಗುರುಮೂರ್ತಿಯಿಂದ ಬಿಡಿಯಪ್ಪಲ್ಲಿ ಶಿವಮೊಗ್ಗದಲ್ಲಿ ಅವರ ಆಗಿದೆ ಅನ್ನೋದನ್ನ ಅವರ ಇಲಾಖೆ ಹೇಳ್ಕೊಂಡು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಗುರುಮೂರ್ತಿ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ಯಾರು ಸರಿಯಾಗಿ ಬಿಡಿಯಪ್ಪ ಗೊತ್ತಿಲ್ಲ, ಬಿಡಿಯಪ್ಪ ತಿಳ್ಕೊಳ್ಳೋದು. ಆ ಗುರುಮೂರ್ತಿ ಜೊತೆಲಿದ್ದಂತ 7 ಜನರಲ್ಲಿ 5 ಜನ ರಾಜ್ಯ ಸಂಘಟನಾ ಸಂಚಾಲಕ ವಿಜಯ ನರಸಿಂಹ ಮಾತನಾಡಿ, ಸಮಿತಿ ಜಿಲ್ಲಾ ಉಸ್ತುವಾರಿಯಾಗಿ ಅನೇಕ ಬಾರಿ ಅವರಿಗೆ ತಿಳುವಳಿಕೆ ನೀಡಲಾಗಿತ್ತು. ಆದರೂ ಸರ್ವಾಧಿಕಾರಿಯಂತೆ ನಡೆದುಕೊಂಡು ಜಿಲ್ಲಾ ಸಮಿತಿ ಇತರೆ ಪದಾಧಿಕಾರಿಗಳಿಗೆ ಮಾಹಿತಿ ನೀಡದೆ ಸಂಘಟನೆ ಬೈಲಾ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ರಾಜ್ಯ ಕಾರ್ಯಕಾರಿ ಸಮಿತಿ ನಿರ್ಣಯಗಳು ಜಿಲ್ಲಾ ಸಮಿತಿ ಇತರೆ ಪದಾಧಿಕಾರಿಗಳಿಗೆ ತಲುಪಿಸಲೇ ಇಲ್ಲ. ವಿಚಾರಧಾರೆಗಳು ಸಂಘಟನೆಗಳಿಗೆ ದ್ರೋಹ ಬಗೆಯುವುದಾಗಿದ್ದರಿಂದ ಸಂಘಟನೆಯಿಂದ ಉಚ್ಚಾಟಿಸಲಾಗಿದೆ. ಸಂಘಟನೆ ನೋಂದಣಿ ರದ್ದಾಗಿದೆ ಎಂದೆಲ್ಲ ಹೇಳಿಕೊಂಡಿರುವುದು ಸಂಘಟನೆ ಮಾಡಿದ ದ್ರೋಹವಾಗಿದ್ದರಿಂದ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ ಎಂದರು. ಈ ಜಿಲ್ಲೆಯ ಕರ್ನಾಟಕ ಸಂಘ ಸಮಿತಿಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಮಿತ್ರ ಸಂಘಟನೆಗಳಿಗೂ ಇರುವ ಒಂದು ಕಾರ್ಯವೈಖರಿ ತಿಳಿಸಬೇಕಂತ ಮಾಡ್ತಾ ಇದ್ದೀವಿ. ನಾವು ಏನಪ್ಪ ಅಂತ ಹೇಳಿದ್ರೆ, ಈ ಜಿಲ್ಲಾ ಉಸ್ತುವಾರಿಯನ್ನ ಹನುಮಂತಪ್ಪ ಕಾಕಡಗಳು ಜಿಲ್ಲಾ ಸಂಚಾಲಕರಾಗಿ ನೇಮಕರಾದ್ದರಿಂದ ನಾನು ಈ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿ ಮಾಡ್ತಾ ಇದ್ದೀನಿ. ನಾನು ಅನೇಕ ಬಾರಿ ಬಂದಿದ್ದೀನಿ. ಬಂದಾಗ ಆ ಜಿಲ್ಲಾ ಸಮಿತಿ ಸಭೆಯನ್ನು ಸೇರಿಸಿ ಏನು ರಾಜ್ಯ ಸಮಿತಿಯಲ್ಲಿ ಆಗ್ತಕ್ಕಂಥ ನಿರ್ಣಯಗಳನ್ನ ನಮ್ಮ ಸಂಘಟನೆಯ ಬೈಲಾ ಮತ್ತು ಸಂವಿಧಾನದ ಪ್ರಕಾರ ಯಾವ ತರ ಅನುಷ್ಠಾನಗೊಳಿಸಬೇಕಂತ ನಿರ್ಣಯಗಳಿದೆ.
ಇದು ಆ ಜಿಲ್ಲಾ ಸಂಚಾಲಕ ಎಲ್ಲಾ ಜಿಲ್ಲಾ ಸಂಚಾಲಕರಿಗೂ ಗೊತ್ತಿರುತ್ತೆ ಮತ್ತು ಜಿಲ್ಲಾ ಸಮಿತಿಗೂ ಗೊತ್ತಿರುತ್ತೆ. ಅದರಂತೆ ರಾಯಚೂರು ಜಿಲ್ಲಾ ಸಮಿತಿ ಮತ್ತು ಆ ಸಮಿತಿಯ ನೇತೃತ್ವ ವಹಿಸಿರ್ತಕ್ಕಂಥ ಹನುಮಂತಪ್ಪ ಕಾಕರವರು ಆ ನಿರ್ಣಯಗಳನ್ನ ಆ ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಮಾಡಿ ತಾಲೂಕು ಸಮಿತಿಗಳಿಗೆ ರವಾನೆ ಮಾಡೋದಾಗ್ಲಿ ಅಥವಾ ಆ ಕಾರ್ಯಕರ್ತನ ವಿಶ್ವಾಸ ತಗೊಳ್ಳೋದಾಗ್ಲಿ ಮಾಡಿರಲಿಲ್ಲ ಮೊದಲನೇದಾಗಿ. ಅದಕ್ಕೆ ನಾವು ಏನಪ್ಪ ಇದು ಕಾರಣ ಅಂತ ಹೇಳಿದ್ರೆ ಮೌಖಿಕವಾಗಿ ಮತ್ತೆ ಲಿಖಿತಪೂರ್ವಕವಾಗಿ ಕೇಳಿದಾಗ ಅವರು ಯಾವುದೇ ಉತ್ತರ ಕೊಟ್ಟಿಲ್ಲ. ಅದರ ಮೇಲಿನ ಸಮಿತಿಗೆ ಕೆಳ ಸಮಿತಿ ಸರಿಯಾದ ಸಮಂಜಸವಾದ ಉತ್ತರ ನೀಡಿದಾಗ ಇದರ ವಿರೋಧ ಚರ್ಚೆಗಳು ನಿರ್ಣಯಕ್ಕೆ ಹೆಚ್ಚು ಕಾಣಿಸಿತು. ಯಾಕಂದ್ರೆ ನಮ್ಮ ನಿರ್ಣಯಗಳನ್ನ ರಾಜ್ಯ ಸಮಿತಿ ಸಭೆಯಲ್ಲಿ ಬಂದು ಚರ್ಚೆ ಮಾಡಿದಾಗ ಇಲ್ಲಿ ಜಿಲ್ಲಾ ಸಮಿತಿ ಕರೆದು ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ಮಾಡೋದಕ್ಕೆ ತಾಲೂಕು ಸಮಿತಿಯಿಂದ ರವಾನೆ ಮಾಡಬೇಕು. ಆದ್ರೆ ನಮ್ಮ ಹನುಮಂತಪ್ಪ ಕಾಕರವರು ಈ ಜಿಲ್ಲಾ ಸಮಿತಿ ಸಂಚಾಲಕರಾಗಿ ಅವರು ಸರ್ವಾಧಿಕಾರಿ ಧೋರಣೆಯಿಂದ ಹೊರಟಿದ್ದಾರೆ. ಏನಪ್ಪ ನಾನು ಹೋಗಿದ್ದೆ ರಾಜ್ಯ ಸಮಿತಿಗೆ ಬಂದಿದ್ದೀನಿ, ಕರ್ಕಂತ ಕೊಟ್ಟಿದ್ದೀನಿ, ಈ ಕಾರ್ಯಕ್ರಮಕ್ಕೆ ತಾಲೂಕಿಗೆ ಜನ ಬನ್ನಿ ಅರ್ಚನ ಬನ್ನಿ ಅಂತ ಜಗನ್ ಕರ್ತವ್ಯ ಹೊರಟು ಸಂಘಟನೆಯ ವಿಚಾರಧಾರೆಗಳನ್ನ ಆ ಕಾರ್ಯಕರ್ತರಾಗಿ ಆ ಜಿಲ್ಲಾ ಸಮಿತಿಗಾಗಿ ತಿಳಿಸಿಲ್ಲ. ಇದು ಮೊದಲನೇ ಸಂಘಟನೆ ಮಾಡಿರ್ತಕ್ಕಂಥ ಗೃಹವಾಗಿ. ಎರಡನೇದೇನೆಂದ್ರೆ ನಮ್ಮ ಸೋದರ ಸಂಘಟನೆಗಳಿರ್ಬೋದು ಕೆಲವು ಕಾರಣಾಂತರಗಳಿಂದ ಹೊರಗಡೆ ಹೋಗಿರ್ಬೋದಷ್ಟೇ. ಆದರೆ ಇವರು ಈ ಸಂಘಟನೆಯಲ್ಲಿ ಪ್ರಾಥಮಿಕ ಸದಸ್ಯತ್ವ ಹೊಂದಿ ಈ ಜಿಲ್ಲಾ ಸಂಚಾಲಕರಾಗಿ 9 ಮಂದಿ ಸಮಿತಿ ಇರ್ತಕ್ಕಂಥ ಆ ಸಮಿತಿ ನಡೆಸ್ತಕ್ಕಂಥ ಜವಾಬ್ದಾರಿ ಹೊಂದಿರೋರು ಆ ಸಮಿತಿಗೆ ಯಾವುದೇ ಮಾಹಿತಿ ಕೊಡದ ನೋಡ್ಕೊಳ್ಳೋದು ಅವರ ಮೂಲ ತಪ್ಪಾಗಿರುತ್ತೆ. ಹಾಗಾಗಿ ನಾವು ಅದನ್ನ ತಾಕೀತು ಮಾಡಿದಾಗ ಅವರು ಸರ್ವಾಧಿಕಾರಿ ಧೋರಣೆಯಿಂದಲೇ ಅವರು ಸಹ ಉತ್ತರ ನೀಡತಕ್ಕಂಥ ವಿಚಾರ ಇದೆ. ಏನಂತ ಹೇಳಿದ್ರೆ ಪಿ ಕೃಷ್ಣಪ್ಪನವರು ಸ್ಥಾಪಿತ ಸಂಘಟನೆ ಎಲ್ಲಿರುತ್ತೋ ನಾವು ಅಲ್ಲೇ ರೀತಿ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಕಾರ ಇವರು ಬಿ ಕೃಷ್ಣಪ್ಪನವರು ಅಲ್ಲಿನಲ್ಲಿ ಅಲ್ಲ. ಇವರನ್ನ ಇಲ್ಲಿ ನಮ್ಮ ಸಂಘಟನೆಯಿಂದ ಒಳಗೊಂಡಂತ ಬೀಗರ್ನ ಡಿ ಸಾಗರ್ ಅವರು ಫಸ್ಟ್ ಅವರು ಜೊತೆ ಹೋದಾಗ ಕಾರ್ಯಕರ್ತರಾಗ ಅವರನ್ನ ಬೆಳೆಸಿದ್ರೆ ಹೊತ್ತು ಯಾವುದೇ ನಾಯಕರನ್ನ ಒಪ್ಪಿಕೊಂಡಿಲ್ಲ. ಮತ್ತೆ ಅವರ ಒಂದು ಕಾರ್ಯವೈಖರಿ ಗಮನಿಸಿ ಡಿ ಸಾಗರ್ ಹೊರಟಾಗ ನಾಗವ ಲಕ್ಷ್ಮಣ ಅವರ ಹತ್ರ ಹೋಗುದು, ನಾಗವ ಲಕ್ಷ್ಮಣ ಅವರ ಹತ್ರ ಹೋಗಿ ಅಲ್ಲೂ ಸಹ ಅದೇ ರೀತಿ ನಡ್ಕೊಂಡಾಗ ಅವರು ಸಹ ಅದೇ ರೀತಿ ಹೋರಾಡ್ತಾರೆ. ಬಟ್ ಎಲ್ಲ ಕಡೆಗೂ ನೆಲೆ ಕಳ್ಕೊಂಡಂತ ಇವರು ನಮ್ಮ ಕರ್ನಾಟಕ ಸಂಘ ಸಮಿತಿ 3 ಸಂಘಟನೆ ಏನಿದೆ ಬಿಜೆಪಿ ಸ್ಥಾಪಿತ ಸಂಘಟನೆ, ಈ ಸಂಘಟನೆಗೆ ನಮ್ಮ ರಾಜ್ಯ ಸಮಿತಿಯಲ್ಲಿ ಅಂದಿನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸರ್ಕಾರ ಏನಿದ್ರು ಅವರ ಬಗ್ಗೆ ತುಂಬಾ ಇದ್ದಾಗ ಇಡೀ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಮತ್ತೆ ಇಲ್ಲಿನ ನಮ್ಮ ಹಿರಿಯರು ಅವರ ಚರ್ಚೆ ಮಾಡಿ ಇಲ್ಲಿನ ಕೇಳಿದ್ರೆ ಅವರನ್ನ ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ನೀಡಿ ಅವರನ್ನು ಈ ಜಿಲ್ಲಾ ಸಮಿತಿಗೆ ಸಂಚಾಲಕರನ್ನಾಗಿ ಮಾಡಿ ನಾಯಕತ್ವ ನೀಡುತ್ತೀವಿ. ಆ ನಾಯಕತ್ವ ಪಡೆದಂತ ವ್ಯಕ್ತಿ ಇವರು ಎಲ್ಲಾ ಕಡೆನೂ ತನ್ನ ಕಾರ್ಯವೈಖರಿ ಏನಿತ್ತು ಅದೇ ಚಾಲ್ತಿಯಲ್ಲ ಇಲ್ಲಿಯೂ ಸಹ ಮಾಡಿದ್ದಾರೆ. ಇಲ್ಲೂ ಮಾಡಿದಾಗ ಉಸ್ತುವಾರಿಯಾಗಿ ನಾನು ಅನೇಕ ಬಾರಿ ಬಂದಿದ್ದೀನಿ. 10 ವರ್ಷಗಳಲ್ಲಿ ಸುಮಾರು ಬಾರಿ ಬಂದು ನಾನು ತಾಕೀತು ಮಾಡಿದ್ದೀನಿ, ಅದರ ಕೇಳಿಲ್ಲ. ಆದರೆ ಇವತ್ತು ಡಾಕ್ಟರ್ ಮಲ್ಲೇಶ್ ಸಜ್ಜನ್ ಮಾತನಾಡಿ, ದಲಿತ ಸಂಘಟನೆ ನೋಂದಣಿ ಕುರಿತು ನಮ್ಮದೆಂದು ಹೇಳಿ ಕೆಲವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರಿಂದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗಿದೆ. ಸಂಘಟನೆ ನೋಂದಣಿ ನಮ್ಮದೆಂದು ಹೇಳುತ್ತಿದ್ದಾರೆ. ವಿಶ್ವಾಸ ಮತ್ತು ನಂಬಿಕೆ ಕುಸಿಯುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಸಂಘಟನೆ ಬಗೆಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಇವತ್ತಿನ ನಾವು ಮೂಲಕ ಸಂಘಟನೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದ್ಕೊಂಡು ಅತ್ಯಂತ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕನ್ನೋ ದೃಷ್ಟಿ ಇಟ್ಕೊಂಡು ಸಂಘಟನೆ ಹುಟ್ಕೊಂಡಿದ್ದು. ಆ ಉದ್ದೇಶವನ್ನ ದಿನೇ ಕ್ಷೀಣ ಆಗ್ತಾ ಇದ್ದಂತ ಅನುಭವ ಬಂದು ನಾನು ಸುಮಾರು 10 ವರ್ಷ ಸಂಘಟನೆಗೆ ದುಡಿಸ್ತೇನೆ. ಇದ್ಬಿಟ್ಟು 10 ವರ್ಷದಲ್ಲಿ ನಾವು ಮತ್ತೆ ತಿರ್ಗಾ ಎಜುಕೇಶನ್ ಮಾಡಿ ಅಲ್ಲಿ ಮತ್ತೆ LLB ಮಾಡಿ LLM ಮಾಡಿ ಅದರಲ್ಲಿ ಮತ್ತು ಕಾನೂನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಮತ್ತೆ ಅಲ್ಲಿ ಪಾಠ ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವ ಡಿಗ್ರಿ ಹುಡುಗಿಗೆ ಪಾಠಕ್ಕೆ 2 ಸಿಕ್ಕರು ಎಲ್ಲ ಸಂಘಟನೆ ಮಾಡಿದ್ರೆ ಒಳ್ಳೆ ನಾಲ್ಕಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಶ್ರೀನಿವಾಸ್ ಅವರು
ನಮ್ಮ ಕಡೆಗೆ ಇರತಕ್ಕಂಥ ಸಂಚಾಲಕರಿದ್ದರು ಆ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಸ್ವಲ್ಪ ತೊಡಗಿಸ್ಕೊಂಡು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಕೂಡ ಸಪೋರ್ಟ್ ಮಾಡಿ ಯಾಕೆ ಮಾಡ್ಬೋದಂತ ದೃಷ್ಟಿ ಇಟ್ಕೊಂಡು ಜೊತೆಗೆ ನಾವು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ನಮ್ಮ ಜೊತೆಗೆ ಸಾರ್ವಜನಿಕ ಇದ್ದಾರೆ ಪಕ್ಷ ವಿರೋಧ ಜೊತೆಗೆ ನಮ್ಮ ಜೊತೆಗೆ ಇದ್ದಾಗ ಹಾಗೆ ರಾಜ್ಯ ಸಂಘಟನಾ ಸಭೆಯಲ್ಲಿ ಇದ್ದಾರೆ. ನನಗೆ ಅನ್ನಿಸ್ತಾ ಹೇಳ್ತಿದ್ದಾರೆ, ನಾವು ನೋಡ್ತಾ ಸುಮಾರು ಕರ್ನಾಟಕದಲ್ಲಿ ಒಂದು 100 ಸಂಘಟನೆ ಆಗಿದೆ, 100 ಆಗಿರ್ಬೋದು ಅಂತ ಅನ್ಸುತ್ತೆ. ಕಾರಣ ಏನಂತ ನಾವು ಅನ್ಕೊಂಡ್ರೆ ನಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಸ್ವಾರ್ಥದ ಹೆಚ್ಚಿಗೆ ಆದ ಕಾರಣಕ್ಕಾಗಿ ಸೇವೆಯನ್ನು ಹೊರಮಾನ ಕೈಗಾಗ ದೃಷ್ಟಿ ಇಟ್ಕೊಳ್ಳುವ ಸಂಘಟನೆ ಇದಾಗುವಂಥದ್ದು ಮತ್ತು ಜನರ ಹೃದಯದಲ್ಲಿ ಹೋಗುವಂತ ವಿಶ್ವಾಸವನ್ನ ದಿನನಿತ್ಯ ಕಡಿಮೆ ಆಗ್ತದೆ. ಯಾರು ಒಳ್ಳೆಯ ಸಂಘಟನೆ ಆ ವಿಶ್ವಾಸ ಕಡಿಮೆ ಆಗ್ತದೆ. ಅದಕ್ಕೆ ಇವತ್ತು 100 ಸಂಘಟನೆ ಆದ ಕಾರಣವಾಗಿ ಜನರ ಮಧ್ಯೆ ಒಂದು ಹೊಸ ಸಂಘಟನೆ ಮಾಡೋದು ಹೇಳಿದ್ರೆ ಎಲ್ಲರೂ ಕೂಡ ಯಾರು ಸಂಘಟನೆ ಮಾಡಿದ್ರೆ ವಿಶ್ವಾಸ ಮಾಡುವಂತ ಸಂದರ್ಭ ಇವತ್ತು ಹೊರಟು ಯಾರು ನಂಬಬೇಕು ಯಾರು ಬಿಡಬೇಕಂತ ಕನ್ಫ್ಯೂಸ್ ಕೂಡ ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಚನ್ನಬಸವ ಪಟ್ಟದಕಲ್ಲು, ಹನುಮಂತಪ್ಪ, ವೆಂಕಟಾಪುರ್ ಉಪಸ್ಥಿತರಿದ್ದರು. ಸಾರ್ವಜನಿಕವಾಗಿ ಗಣೇಶ ಚತುರ್ಥಿ ಆಚರಣೆ ಮಾಡಲು ಅವಕಾಶ ನೀಡಬೇಕೆಂದು ಶ್ರೀರಾಮ ಸೇನಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಾರ್ವಜನಿಕವಾಗಿ ಗಣೇಶ ಚತುರ್ಥಿ ಆಚರಣೆ ಮಾಡಲು ಅವಕಾಶ ನೀಡಬೇಕೆಂದು ಶ್ರೀರಾಮ ಸೇನಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನೂರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದ ಸಾರ್ವಜನಿಕ ಗಣೇಶೋತ್ಸವ ಪ್ರತಿಷ್ಠಾಪನೆಗೆ ಈ ಬಾರಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರ ನಿಷೇಧ ವಿಧಿಸಿದೆ. ಕೋವಿಡ್ ತಗ್ಗಿದ್ದು ಜನಜೀವನ ಸಾಮಾನ್ಯ ಸ್ಥಿತಿಗೆ ಬಂದರೂ ಸರ್ಕಾರ ನಿರ್ಬಂಧಿಸಿದೆ. ಗಣೇಶ ಹಬ್ಬವನ್ನೇ ನಂಬಿಕೊಂಡ ಜೀವನ ನಡೆಸುತ್ತಿರುವ ಕುಟುಂಬಕ್ಕೆ ತೊಂದರೆಯಾಗಲಿದೆ. ಗಣೇಶ ಮೂರ್ತಿ ತಯಾರಕರು ಕಳೆದ 4 ತಿಂಗಳಿನಿಂದ ಶ್ರಮವಹಿಸಿ ತಯಾರಿಸಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಸ್ಥಳಕ್ಕೆ ಬೇಕಾಗುವ ಶಾಮಿಯಾನ, ವಿದ್ಯುತ್ ಅಲಂಕಾರ, ವಾದ್ಯವೃಂದ ಇವರೆಲ್ಲರೂ ಅವಲಂಬಿತವಾಗಿದ್ದಾರೆ ಎಂದು ತಿಳಿಸಿದರು. ಕೋವಿಡ್ ನಿಯಮವನ್ನು ಪಾಲಿಸಿ ಮಾಲ್, ಚಿತ್ರಮಂದಿರ, ಚುನಾವಣೆ, ರಾಜಕೀಯ ಸಮಾವೇಶ ಹಾಗೂ ಶಾಲಾ ಕಾಲೇಜುಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತವೆಯೋ ಅದೇ ರೀತಿ ಗಣೇಶೋತ್ಸವ ಆಚರಿಸಲು ಅನುಮತಿ ನೀಡಬೇಕು. ಧಾರ್ಮಿಕ ಆಚರಣೆಗೆ ಚ್ಯುತಿ ಬಾರದಂತೆ ಜಿಲ್ಲಾಧಿಕಾರಿಗಳು ನಿರ್ಬಂಧನೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನದ ಎಲ್ಲ ಕಾರ್ಯಕ್ರಮಗಳಿಗೆ ಪಕ್ಷದ ಯಾವುದೇ ಪಕ್ಷದ ಕಾರ್ಯಕ್ರಮ ಇರಲಿ ಅಥವಾ ಬೇರೆ ಬೇರೆ ರೀತಿ ಪಬ್ ಆಗಿರ್ಬೋದು ಮತ್ತು ಬಾರ್ ಆಗಿರ್ಬೋದು, ಇಂಥ ಬೇರೆ ಬೇರೆ ವ್ಯಾಪಾರ ವಹಿವಾಟು ಆಗಿರ್ಬೋದು, ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟದ. ಆದರೆ ಇವತ್ತಿನ ಗಣಪತಿ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇದನ್ನು ನಿಷೇಧ ಮಾಡಿ ಇವತ್ತು ಒಂದು ಆದೇಶವನ್ನು ಹೊರಡಿಸದ. ಅದಕ್ಕೆ ನಾನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೀನಿ, ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಈಗಾಗಲೇ ಈ ಹಿಂದೆ ನಮ್ಮ ಶ್ರೀರಾಮ ಸೇನಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, 21ಕ್ಕೆ ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮನವಿ ಕೊಡ್ತೀವಿ ಅಂತೇಳಿ. ಅದೇ ರೀತಿ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ತಾವು ಈ ಆದೇಶವನ್ನು ವಾಪಸ್ ಪಡೀತಾ ಇದ್ದರೆ ಇನ್ನು ಮುಂದೆ ನಾವು ಉಗ್ರ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಗಣೇಶೋತ್ಸವಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಾವಿ, ನಿಶಾಂತ್ ಹಿರೇಮಠ್, ಮಡ್ಡಿ ಮಹಾಂತೇಶ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ.
ನುರಿತ ಉಪನ್ಯಾಸಕರಿಂದ ನೀಟ್, ಜೆಇಇ ಮತ್ತು ಈ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528 973119098. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎಕ್ಲಾಸ್ಪುರ್ ಗ್ರಾಮದಲ್ಲಿ ಗಿಲ್ಲೇರಿ ರಂಗಮ್ಮ ಎಂಬುವವರ ಎತ್ತುಗಳು 10 ತಾಸು ನಿರಂತರವಾಗಿ 14 ಎಕರೆ ಹೊಲದಲ್ಲಿ ಕುಂಟೆ ಹೊಡೆಯುವ ಮೂಲಕ ಸಾಧನೆಯನ್ನು ದಾಖಲಿಸಿವೆ. ಗ್ರಾಮದ ಶಿವನಗೌಡ ಇವರ ಹತ್ತಿ ಹೊಲದಲ್ಲಿ ಕುಂಟೆ ಹೊಡೆದಿರುವ ಎತ್ತುಗಳು ದಾಖಲೆ ನಿರ್ಮಿಸಿರುವ ಗ್ರಾಮಸ್ಥರು ಹೆಮ್ಮೆಗೆ ಪಾತ್ರವಾಗಿದೆ. ಏಕ್ಲಾಸ್ಪುರ ಗ್ರಾಮದಲ್ಲಿ ಗಿಲ್ಲೇರಿ ರಂಗಮ್ಮ ಎಂಬುವರ ಎತ್ತುಗಳು 10 ತಾಸು ನಿರಂತರವಾಗಿ 16 ಎಕರೆ ಹೊಲದಲ್ಲಿ ಕುಂಟೆ ಹೊಡೆಯುವ ಮೂಲಕ ಸಾಧನೆಯನ್ನು ದಾಖಲಿಸಿವೆ. ಗ್ರಾಮದ ಶಿವನಗೌಡ ಇವರ ಹತ್ತಿ ಹೊಲದಲ್ಲಿ ಕುಂಟೆ ಹೊಡೆದಿರುವ ಎತ್ತುಗಳು ದಾಖಲೆ ನಿರ್ಮಿಸಿರುವ ಗ್ರಾಮಸ್ಥರು ಹೆಮ್ಮೆಗೆ ಪಾತ್ರವಾಗಿದೆ. ದಣಿಯವರದೇ ಎತ್ತುಗಳು ಕಾರ್ಯನಿರ್ವಹಿಸಿರುವ ಕುರಿತು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ನೆನಪಿಗಾಗಿ ಡಿಸಿ ಕಚೇರಿಯಲ್ಲಿ 75 ಸಸಿ ನೆಡುವ ಕಾರ್ಯಕ್ರಮ. ಡಿಸಿ ಡಾಕ್ಟರ್ BC ಸತೀಶ್ ಚಾಲನೆ. ಭಾರತೀಯ ಕುಟುಂಬ ಯೋಜನಾ ಸಂಘದ ಸಂಸ್ಥಾಪನಾ ದಿನ. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಾರ್ಯ ಮಾದರಿ ವಿನಯ್ ಕುಮಾರ್. ದಲಿತ ಸಂಘರ್ಷ ಸಮಿತಿಯಿಂದ ಹನುಮಂತಪ್ಪ ಕಾಕರ್ಕಲ್ ಉಚ್ಚಾಟನೆ. ಸಂಘ ವಿರೋಧಿ ಚಟುವಟಿಕೆಗೆ ನಿರ್ಧಾರ. ಹೆಣ್ಣೂರು ಶ್ರೀನಿವಾಸ್. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲು ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಮನವಿ. ಮತ್ತು 16 ಎಕರೆ ಹೊಲದಲ್ಲಿ 10 ತಾಸು ಕುಂಟೆ ಹೊಡೆದ ಗಿಲ್ಲೇರಿ ರಂಗಮ್ಮ ಎತ್ತುಗಳು, ಗ್ರಾಮಸ್ಥರಿಂದ ಹರ್ಷ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ವಾರ್ತೆಗಳನ್ನು ಪ್ರಾಯೋಜಿಸಿದವರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IB ರಸ್ತೆ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ E ವೆಹಿಕಲ್, ಸಿಯಾ ತಲಾಬ್, ರಾಯಚೂರು.